ನಮಸ್ತೆ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಇಂದ ಈ ದಿವಸ ಯೋಗ ನಿದ್ರಾ, ಇದು ನಿಜವಾಗ್ಲೂ ನನ್ನ ಅಭಿಮಾನಿಯೊಬ್ರು ಒಂದು ಪ್ರಶ್ನೆ ಕೇಳಿದ್ರು ನನ್ನ. ಆ ಪ್ರಶ್ನೆಗೆ ಈ ವಿಡಿಯೋ ಉತ್ತರ. ಅವ್ರು ಏನ್ ಕೇಳಿದ್ದಾರೆ ಅಂತಂದ್ರೆ, ಯೋಗ ನಿದ್ರಾ ಹಂಗಂದ್ರೆ ಏನು, ಯೋಗ ನಿದ್ರಾ ಹೇಗೆ ಮಾಡಬೇಕು, ಅದರಿಂದ ಸಿಗುವ ಬೆನಿಫಿಟ್ಸ್ ಏನು, ಇದರ ಬಗ್ಗೆ ವಿಚಾರ ಮಾಡಿದ್ದಾರೆ. ನಾನು ಅವರಿಗೆ ಆನ್ಲೈನ್ನಲ್ಲಿ ಇದರ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ಆದರೂ ಸಹ ಇದು ಒಳ್ಳೆ ಪ್ರಶ್ನೆ, ಇದು ಜನಗಳಿಗೆ ಹೋಗಿ ತಲುಪಲಿ ಹಾಗೆ ತನ್ನ ಒಂದು ಭಾವನೆಯಿಂದ ಈ ವಿಡಿಯೋನ ನಾನು ಕೊಡ್ತಾ ಇದ್ದೀನಿ. ಯೋಗ, ಪತಂಜಲಿ ಯೋಗ ಮುನಿಗಳು ಅಷ್ಟಾಂಗ ಯೋಗವನ್ನು ಇಡೀ ಲೋಕಕ್ಕೆ ಕೊಟ್ಟಿದ್ದಾರೆ. ಇದು ಭಾರತ ದೇಶದಲ್ಲಿ ಹುಟ್ಟಿ ಪ್ರಪಂಚ ಎಲ್ಲಾ ಕಡೆಗೂ ಮೂಲೆ ಮೂಲೆಗೂ ಹರಡಿದೆ. ಇನ್ನು ಹೇಳಕ್ ಹೋದ್ರೆ ಭಾರತ ದೇಶಕ್ಕಿಂತ ಹೆಚ್ಚು ಪರದೇಶದಲ್ಲಿ ಯೋಗವನ್ನು ಜಾಸ್ತಿ ಅಳವಡಿಸ್ಕೊಂತ ಇದ್ದಾರೆ. ನಾವು ಹೆಮ್ಮೆ ಪಡಬೇಕು. ಇದು ಯೋಗ ಹಾಗೆ ಅಂತಂದ್ರೆ ಎಲ್ಲ ಏನ್ ತಿಳ್ಕೊಂಡಿದ್ದಾರೆ, ಯೋಗ ಅಂದ್ರೆ ಯೋಗಾಸನಗಳನ್ನೇ ಯೋಗ ಅಂತ ತಿಳ್ಕೊಂಡಿದ್ದಾರೆ. ಯೋಗಾಸನ ಇಟ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯೋಗ, ಅಷ್ಟಾಂಗ ಯೋಗ. ಮನಸ್ಸು ದೇಹ ಆತ್ಮ, ಮನಸ್ಸು ದೇಹ ಆತ್ಮ, ಇದು ಮೂರನ್ನು ಒಕ್ಕೂಡಿಸೋದೇ ಯೋಗ. ಈ ಯೋಗ ನಿದ್ರೆ, ಯೋಗ ಹಾಗೆ ಅಂತಂದ್ರೆ ಯೂನಿಯನ್, ನಿದ್ರಾ, ಯೋಗ ನಿದ್ರಾ, ನಿದ್ರಾ ಅಂದ್ರೆ ನಿದ್ರೆ, ಸ್ಲೀಪ್. ಆತ್ಮ ಮನಸ್ಸು ದೇಹ ನಿದ್ರಾವಸ್ಥೆಯಲ್ಲಿ ಇರೋ ಹಾಗೆ ಮಾಡೋದು, ಸ್ಲೀಪ್ ಲೈಕ್ ಸ್ಟೇಟ್. ಹಂಗಂದ್ರೆ ಧ್ಯಾನ ಸ್ಥಿತಿ. ಧ್ಯಾನ ಅಂದ್ರೆ ಏನು, ಆತ್ಮ ದೇಹ ಮನಸ್ಸು ಮೂರನ್ನು ಒಕ್ಕೂಡಿಸೋದು ಧ್ಯಾನ. ಧ್ಯಾನದಲ್ಲಿ ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್, ಈ ಮೂರು ಮನಸ್ಸು, ಮೂರು ಸ್ಟೇಜ್ ಇದೆ ಮನಸ್ಸಿಗೆ. ನಿದ್ರೆ ಸ್ಥಿತಿಯಲ್ಲಿ ಇದ್ದೀರಿ, ಆದರೆ ನಿದ್ರೆ ಅಲ್ಲ ಅದು. ನಿದ್ರೆ ಸ್ಥಿತಿಯಲ್ಲಿ ಇದ್ದೀರಿ ಅಂತ ಅನ್ನೋದಕ್ಕೋಸ್ಕರ ಕಾನ್ಷಿಯಸ್ ಇಲ್ಲ ಅಂತಿಲ್ಲ, ಅವೇರ್ನೆಸ್ ಇದೆ. ಹೊರಲೋಕದಲ್ಲಿ ಒಳಗಡೆ ಏನ್ ನಡೆಯುತ್ತೆ ಅಂತ ಅನ್ನೋದು ನಿಮಗೆ ಗೊತ್ತಾಗ್ತಿದೆ, ಆದರೆ ನೀವು ಅದರಿಂದ ದೂರ ಇದ್ದೀರಾ, ಅದರ ಜೊತೆ ಸೇರ್ಕೊಂಡಿಲ್ಲ. ಎಲ್ಲ ಗೊತ್ತಾಗ್ತಿದೆ, ಆದ್ರೆ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ನಿದ್ರೇನೂ ಹೌದು, ನಿದ್ರೇನೂ ಅಲ್ಲ. ಪ್ರಜ್ಞೆ ಇದೆ, ಅದರ ಪ್ರಜ್ಞೆನೂ ಇಲ್ಲ. ಈ ಅವಸ್ಥೆ ಸ್ಥಿತಿನೇ ಧ್ಯಾನ ಹಂಗೆ ಅಂತ ಕರಿತೀವಿ. ಈ ಯೋಗ ನಿದ್ರಾ ಮಾಡೋದು ತುಂಬಾ ಬೆನಿಫಿಟ್ಸ್ ನಮಗೆ ಇದೆ. ಮಾನಸಿಕ, ದೈಹಿಕ, ಆಧ್ಯಾತ್ಮ ರೀತಿಯಲ್ಲಿ ತುಂಬಾ ಉಪಯೋಗವನ್ನ ಕೊಡುತ್ತೆ. ಧ್ಯಾನದಲ್ಲಿ ನಾವು ಏನು ಬೆನಿಫಿಟ್ ನ ಪಡ್ಕೋತೀವಿ, ಆ ಬೆನಿಫಿಟ್ ಅನ್ನು ನಾವು ಖಂಡಿತವಾಗ್ಲೂ ಇದರಲ್ಲೂ ಸಹ ಪಡ್ಕೋತೀವಿ. ಸಬ್ಕಾನ್ಷಿಯಸ್ ಲೆವೆಲ್ ಆದ್ಮೇಲೆ ಸಮಾಧಿ ಸ್ಥಿತಿ, ಅನ್ಕಾನ್ಷಿಯಸ್ ಸ್ಟೇಟ್ ಅಂತ ಹೇಳ್ತೀವಲ್ಲ, ಆ ಸಮಾಧಿ ಸ್ಥಿತಿಗೂ ಯೋಗ ನಿದ್ರಾನಲ್ಲಿ ಹೋಗ್ಬೋದು. ಇದು ಇಟ್ ಇಸ್ ನಥಿಂಗ್ ಬಟ್ ಅ ಧ್ಯಾನ. ಡೀಪರ್ ಲೆವೆಲ್ ಯೋಗ ನಿದ್ರಾ ನೀವು ಮಾಡಕ್ ಹೋದ್ರಿ ಅಂತಂದ್ರೆ, ಧ್ಯಾನದಲ್ಲಿ ನೀವೇನು ಪಡ್ಕೋತೀರಾ ಅದನ್ನ ಇಲ್ಲಿ ಪಡ್ಕೋಬಹುದು. ಓಕೆ ರೈಟ್, ಒಂದೊಂದೇ ಹೇಳ್ತಾ ಬರ್ತೀನಿ. ಈ ಯೋಗ ನಿದ್ರಾ ಡೀಪರ್ ರಿಲ್ಯಾಕ್ಸೇಷನ್ ಅಲ್ಲ ಗುರುಗಳೇ, ನಿದ್ರೆ ಮಾಡಿದ್ರೆ ರಿಲ್ಯಾಕ್ಸೇಷನ್ ಬರುತ್ತಲ್ಲ, ನಾವೇ ಯಾಕೆ ಇದನ್ನ ಮಾಡಬೇಕು? ಇಲ್ಲ ಇಲ್ಲ, ನೀವು ಧ್ಯಾನವನ್ನು ನಿದ್ರೆಯನ್ನು ಕಂಪೇರ್ ಮಾಡಬೇಡಿ.
ಧ್ಯಾನ ಮಾಡಿದಾಗ ಹೇಳೋದಕ್ಕೆ ಆಗಲ್ಲ. ಆ ರೀತಿಯಲ್ಲಿ ಆಕಾಶದಲ್ಲಿರುವ ಈ ಕಾಸ್ಮಿಕ್ ಎನರ್ಜಿ ಅಂತ ಏನು ಹೇಳ್ತೀವಿ, ಅದು ನಿಮ್ಮ ಸಹಸ್ರಾರ ಚಕ್ರದ ಮೂಲಕವಾಗಿ ದೇಹದಲ್ಲಿ ಒಂದು ಚಕ್ರದಿಂದ ಕೆಳಗಡೆ ಹೋಗಿ ದೇಹದಲ್ಲಿ ಎಲ್ಲಾ ಕಡೆ ಪರಿಮಳವಾಗಿ ಹರಳುತ್ತೆ. ಎನರ್ಜಿ, ಹೈ ಎನರ್ಜಿ. ಧ್ಯಾನ ಮಾಡಿದಾಗ ಪ್ರಾಣಾಯಾಮ ಮತ್ತೆ ಧ್ಯಾನ, ಪ್ರಾಣಾಯಾಮಕ್ಕಿಂತ ಧ್ಯಾನದಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಸಿಗುತ್ತೆ. ನೀವು ಅರ್ಧ ಗಂಟೆ ಯೋಗ ನಿದ್ರಾ ಮಾಡಿದ್ರೆ 2 ಗಂಟೆ ಕಾಲ ನಿದ್ರೆ ಮಾಡಿದ್ದಕ್ಕೆ ಸಮಾನ. ನಿದ್ರೆ ಅನ್ನೋದೇ ರೆಸ್ಟು. ನಿದ್ರೆ ಅನ್ನೋದು ರೆಸ್ಟು. ನೀವು ಅರ್ಧ ಗಂಟೆ ಧ್ಯಾನದಲ್ಲಿ ಕುಳಿತಿದ್ರೆ 2 ಗಂಟೆ ಕಾಲ ವಿಶ್ರಾಮ ಪಡ್ಕೊಂಡಿದ್ದೀರಾ ಹಾಗೆ ಅಂತ ಅರ್ಥ. ಅದರಿಂದನೇ ನೋಡಿ, ಧ್ಯಾನ ಪ್ರಾಣಾಯಾಮ ಧ್ಯಾನ ಮಾಡೋ ಯೋಗಿಗಳು ಒಂದು ದಿನಕ್ಕೆ 1 ಗಂಟೆ 2 ಗಂಟೆಗೆ ಮೇಲೆ ನಿದ್ರೆ ಮಾಡೋದಿಲ್ಲ. ಆಹಾರ ಕಡಿಮೆ ಸೇವನೆ ಮಾಡ್ತಾರೆ, ಶಕ್ತಿಯುತವಾಗಿರ್ತಾರೆ, ಮುಖದಲ್ಲಿ ತೇಜಸ್ಸು, ಎನರ್ಜೆಟಿಕ್ ಆಗಿರ್ತಾರೆ. ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಯೋಗಿ ಹಾಗೆ ಅಂತ ಕಳೆ ಅವರ ಮುಖದಲ್ಲಿ ಪರಿಮಳವಾಗಿ ಕಾಣ್ತಾ ಇರುತ್ತೆ. ಕಾರಣ ಧ್ಯಾನದಿಂದ ಪಡ್ಕೊಂಡಿರುವ ಶಕ್ತಿ. ಆ ಯೋಗ ನಿದ್ರಾ ಮಾಡಿದಾಗ ಸಹ ನಿಮಗೆ ಸಹಸ್ರಾರ ಚಕ್ರದ ಮೂಲಕವಾಗಿ ಶಕ್ತಿ ದೇಹದ ಒಳಗಡೆ ಪರಿಮಳವಾಗಿ ವಿಪರೀತವಾಗಿ ಹರಿಯುತ್ತೆ. ಇದು ಈ ರಿಲ್ಯಾಕ್ಸೇಷನ್ ಅಂತ ಏನು ಹೇಳ್ತೀವಿ, ಇದು ದೈಹಿಕ, ಮಾನಸಿಕ, ಸ್ಪಿರಿಚುವಲ್, ಆಧ್ಯಾತ್ಮ ರೀತಿಯಲ್ಲಿ ನಿಮಗೆ ಎಲ್ಲಾ ರೀತಿಯಲ್ಲೂ ರಿಲ್ಯಾಕ್ಸೇಷನ್ ಕೊಡುತ್ತೆ. ಇದು ನೀವು ಯಾವಾಗ ಸಬ್ಕಾನ್ಶಿಯಸ್ ಇಂದ ಅನ್ಕಾನ್ಶಿಯಸ್ ಲೆವೆಲ್, ಸಬ್ಕಾನ್ಶಿಯಸ್ ನ ಮುಟ್ಟಿದಾಗ್ಲೇನೆ ಅಲ್ಲಿ ನಿಮಗೆ ರೆಕಾರ್ಡ್ಗಳು ಸಿಗುತ್ತೆ, ಮೆಮರಿ. ಆಕ್ಟಿವ್ ಮೆಡಿಟೇಷನ್ ಬಗ್ಗೆ ನೀವು ನನ್ನ ವಿಡಿಯೋಗಳನ್ನು ನೋಡಿರ್ಬೋದು. ನೀವು ಗೊತ್ತಿಲ್ಲದೇನೆ ಸಬ್ಕಾನ್ಶಿಯಸ್ ನ ಮುಟ್ಟಿದಾಗ, ಗೊತ್ತಿಲ್ದೇನೋ ಅಲ್ಲಿ ನಿಮಗೆ ರೆಕಾರ್ಡ್ಗಳು, ಬೇಕಾಟು ರೆಕಾರ್ಡ್ಗಳಿದೆ. ಆ ರೆಕಾರ್ಡ್ಗಳು ನಿಮಗೆ ಬೇಕೋ ಬೇಡ, ಕೆಲವು ಟೈಮಲ್ಲಿ ಹೊರಗಡೆ ತಳ್ತಾ ಇರುತ್ತೆ. ಅದನ್ನ ಮ್ಯಾನಿಪುಲೇಟ್ ಮಾಡಬಹುದು. ತಪ್ಪು ರೆಕಾರ್ಡ್ಗಳನ್ನ ಕಿತ್ತ ಹಾಕಿ ಒಳ್ಳೆ ರೆಕಾರ್ಡನ್ನ ಹಾಕ್ಬೋದು. ಪಾಸಿಟಿವಿಟಿ ಡೆವಲಪ್ ಮಾಡ್ಕೊಳ್ಳೋಕೆ ಯೋಗ ನಿದ್ರಾ ತುಂಬಾ ಸಹಾಯ ಮಾಡುತ್ತೆ. ಪಾಸಿಟಿವಿಟಿ ಯಾವ ತರ ಬರುತ್ತೆ ಅಂತಂದ್ರೆ, ಅಫರ್ಮೇಷನ್ಸ್, ಸಲಹೆಗಳು. ನೀವು ಕಣ್ಣು ಮುಚ್ಕೊಂಡು ಯೋಗ ನಿದ್ರಾರಲ್ಲಿ ಸಬ್ಕಾನ್ಶಿಯಸ್ ಬ್ರೈನ್, ಆಲ್ಫಾ ಸ್ಟೇಟ್ ಅಂತ ಏನ್ ಕರಿತೀವಿ, ಅಲ್ಲಿ ಮುಟ್ಟಿದಾಗ ನಿಮ್ಮ ಮನಸ್ಸೊಳಗಡೆ ನೀವು ಏನ್ ಹೇಳ್ಕೋತೀರಾ, ಸಕಾರಾತ್ಮಕ ಚಿಂತನೆಗಳನ್ನ ಬೆಳೆಸ್ಕೊಂಡು ನೀವು ಹೇಳೋ ಆ ಅಫರ್ಮೇಷನ್ಸು, ಸಜೆಷನ್ಸು ಸಬ್ಕಾನ್ಶಿಯಸ್ ಬ್ರೈನ್ ನಲ್ಲಿ ರೆಕಾರ್ಡ್ ಆಗುತ್ತೆ. ಕಾನ್ಶಿಯಸ್ ಲೆವೆಲ್ ಅಲ್ಲಿ ನೀವು ಏನನ್ನೇ ತಲೆ ತಗೊಂಡು ಹಾಕಿದ್ರು ಅದು ಪ್ರಶ್ನೆ ಮಾಡುತ್ತೆ. ಕಾನ್ಶಿಯಸ್ ಮೈಂಡು ಪ್ರಶ್ನೆ ಮಾಡುತ್ತೆ, ಇದು ಏನಕ್ಕೆ ನನ್ನ ತಲೆ ನುಗ್ಗಿಸ್ತಾ ಇದೆಯಾ, ಲಾಜಿಕಲ್ ಥಿಂಕಿಂಗ್ ಅಂತಾರಲ್ಲ, ಅದು ನಿಮಗೆ ಕಾನ್ಶಿಯಸ್ ಲೆವೆಲ್ ನಲ್ಲಿ ಇರುತ್ತೆ. ಯಾವಾಗ ನೀವು ಸಬ್ಕಾನ್ಶಿಯಸ್ ಹೋಗ್ತೀರಾ, ಶಕ್ತಿ ಕಳ್ಕೊಳ್ಳುತ್ತೆ. ಆವಾಗ ನೀವೇನು ಪಾಸಿಟಿವಿಟಿ ಅಂತ ಏನ್ ಕೊಡ್ತೀರಾ, ಅದನ್ನ ಕಣ್ಣು ಮುಚ್ಕೊಂಡು ಆರ್ಗ್ಯೂ ಮಾಡಿದ್ರೆ ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಳುತ್ತೆ. ಅದು ಯೋಗ ನಿದ್ರಾ ಹಾಕೋದಾಗ ಮಾಡಬಹುದು. ದಿಸ್ ಇಸ್ ಅ ಬೆನಿಫಿಟ್. ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ಸ್. ಕೆಲವರು ಮಲ್ಕೊಂಡ್ರೆ ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಒಂದು ಆ ಕನಸುಗಳು ಬರುತ್ತೆ, ಅಥವಾ ಎಚ್ಚೆತ್ತಾಕತ್ತೆ, ಎಚ್ಚರ ಆಗತ್ತೆ. ನಿದ್ರೆ ಮಧ್ಯ ಯೋಚನೆಗಳಿಂದ, ಅಡಚಣೆಗಳಿಂದ ಪೂರ್ಣವಾದ ನಿದ್ರೆ ಮಾಡಿದಂಗೆ ನಿಮಗೆ ಅನ್ಸಲ್ಲ. 8 ಗಂಟೆ ಕಾಲ, 10 ಗಂಟೆ ಕಾಲ ಮಲಗಿರ್ತೀರಾ ಕಣ್ಣು ಮುಚ್ಕೊಂಡು. ಬೆಳಿಗ್ಗೆ ಕೇಳಿದ್ರೆ ನಿದ್ರೆನೇ ಮಾಡಿಲ್ಲ ರೀ ಅಂದ್ರೆ ಹಾಸಿಗೆ ಬಿಟ್ಟು ಕದಲೋದಿಲ್ಲ, ಮಲಗಿರ್ತೀರಾ. ಕೇಳಿದ್ರೆ ಹಂಗೆ ಹೇಳ್ತೀರಾ, ನಿಮಗೆ ರಿಲ್ಯಾಕ್ಸೇಷನ್ ಸಿಗೋದಿಲ್ಲ. ಆದ್ರೆ ಈ ಯೋಗ ನಿದ್ರಾ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತಂದ್ರೆ ಯಾವುದೇ ತರದ ಅಡಚಣೆ ಇಲ್ಲದೆ ಆರಾಮಾಗಿ ನಿದ್ರೆ ಮಾಡ್ಬೋದು. ಇನ್ಸೋಮ್ನಿಯಾ ಹಂಗೆ ಅಂತ ಏನ್ ಕರೀತಾರೆ, ನಿದ್ರೆ ಮಾಡದೇ ಇರೋ ಕಾಯಿಲೆ ಇರೋರು ಈ ಯೋಗ ನಿದ್ರಾ ಕಲ್ತ್ರೆ ಖಂಡಿತವಾಗ್ಲು ಯಾವುದೇ ಪಿಲ್ಸ್ಗಳು, ಟ್ಯಾಬ್ಲೆಟ್ಸ್ಗಳಿಲ್ಲದೆ, ಔಷಧಿಗಳಿಲ್ಲದೆ ಅವರು ನಿದ್ರೆ ಮಾಡೋದನ್ನ ಕಲಿಬಹುದು. ಹಿಪ್ನಾಸಿಸ್ ಅಲ್ಲಿ ನಾವು ಈ ಯೋಗ ನಿದ್ರಾ ಸ್ಥಿತಿಗೆ ತಗೊಂಡು ಹೋಗ್ತೀವಿ. ಅದು ಎಲ್ಲಿಂದ ಬಂತು ಹಿಪ್ನಾಸಿಸ್? ಎಲ್ಲ ನಮ್ಮ ಭಾರತ ದೇಶದಿಂದ ಹೋಗಿದ್ದೇನೆ. ಮನಸ್ಸನ್ನ ಮ್ಯಾನಿಪುಲೇಟ್ ಮಾಡೋ ಸಿಸ್ಟಮ್ಸ್ ಎಲ್ಲಿಂದ ಬಂತು? ಭಾರತ ದೇಶ. ನಮ್ಮ ಮುನಿಗಳು
ಆ ಕಾಲದಲ್ಲಿ ಸಾವಿರಾರು ವರ್ಷದಿಂದ ತಪಸ್ ಮಾಡಿ ಇಲ್ಲಿ ಒಳಗಡೆ ಏನೇನಿದೆ ಎಲ್ಲ ಕೆಳಕ್ಬಿಟ್ಟು ನಟ್ಟು ಬೋಲ್ಟ್ ಎಲ್ಲ ಕಿತ್ತಿ ಪೀಸ್ ಪೀಸ್ ಆಗಿ ಅನಲೈಸ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ಬೇರೆ ಬೇರೆ ಹೆಸರು ಕೊಟ್ಟು ಕರಿತಾ ಇದ್ದಾರೆ ಅಟ್ಟನೆ. ಈ ಇನ್ಸೋಮ್ನಿಯಾ ಕಾಯಿಲೆ ಇರೋರಿಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಯೋಗ ನಿದ್ರಾ. ಹೈಪರ್ ಟೆನ್ಷನ್, ಬಿಪಿ ಇರೋರಿಗೆ ಬಿಪಿ ನಾರ್ಮಲ್ ಆಗುತ್ತೆ. ಕರೋನರಿ ಡಿಸೀಸಸ್, ಹಾಗಿದ್ರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ ಏನಾರು ಇತ್ತು ಅಂತಂದ್ರೆ ಅದು ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಆಸ್ಮಾ 2 ತರದಿಂದ ಬರುತ್ತೆ. ಒಂದು ಅಲರ್ಜಿ, ಇನ್ನೊಂದು ಎಮೋಷನ್. ನೆಗೆಟಿವ್ ಎಮೋಷನ್ಸ್ ಏನಾರು ಇದ್ದಾಗ, ಮನಸ್ಸಿಗೆ ನೋವಾದಾಗ ಆಸ್ಮಾ ಬಂದ್ಬಿಡುತ್ತೆ. ಅದೊಂದು ಕ್ಯಾಟಗರಿ, ಸೈಕೋಸಮ್ಯಾಟಿಕ್ ಪ್ರಾಬ್ಲಮ್ ಅದು. ಇನ್ನೊಂದು ಕ್ಲೈಮ್ಯಾಟಿಕ್ ಚೇಂಜ್ ಮತ್ತೆ ಅಲರ್ಜಿ, ವಾತಾವರಣದಿಂದ ಆಗುವ ಅಲರ್ಜಿಗಳು, ಊಟ ತಿಂಡಿ ತರಕಾರಿಗಳು, ಗಾಳಿ ಬೆಳಕು ನೀರು, ಇದರಲ್ಲಿ ಅಲರ್ಜಿ ನಿಮ್ಮ ದೇಹಕ್ಕೆ ಆಗೋದಿಲ್ಲ, ಅದರಲ್ಲೂ ನಿಮಗೆ ಆಸ್ತಮಾ ಬರುತ್ತೆ. 2 ತರದ ಪ್ರಾಬ್ಲಮ್ಸ್ ಅನ್ನು ಈ ಯೋಗ ನಿದ್ರಾನಲ್ಲಿ ಸರಿಪಡಿಸಬಹುದು. ಅಲರ್ಜಿ ಅಂದ್ರೆ ಅದೊಂಥರ ಫಾರಿನ್ ಬಾಡಿ. ನೀವು ಯೋಗ ನಿದ್ರಾ ಧ್ಯಾನ ಮಾಡಿದಾಗ ದೇಹದಲ್ಲಿರುವ ಟಾಕ್ಸಿನ್ಸ್ ಎಲ್ಲ ಹೊರಗೊಟ್ಟೋಗುತ್ತೆ. ಯಾವಾಗ ದೇಹದಲ್ಲಿರುವ ಟಾಕ್ಸಿನ್ಸ್ ಹೋಗುತ್ತೆ, ನಿಮಗೆ ಪರಿಮಳವಾದ ಗಾಳಿ ಒಳಗಡೆ ಹೋಗುತ್ತೆ, ಪರಿಮಳವಾದ ರಕ್ತ ಚಲನವಾಗುತ್ತೆ. ಅದರಿಂದ ಆಸ್ತಮಾ ಪ್ರಾಬ್ಲಮ್ ಬರೋದಿಲ್ಲ. ಡಿಪ್ರೆಷನ್, ಮೆಂಟಲ್ ಸ್ಟ್ರೆಸ್, ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಸ್ ಏನಾರು ಇತ್ತು ಅಂತಂದ್ರೆ ಈ ಯೋಗ ನಿದ್ರಾ ಮಾಡಿದಾಗೆ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ. 15 ದಿವಸ ಕಾಲಗಳು ನೀವು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲ 2 ಸತಿ ಈ ಧ್ಯಾನ ಮಾಡೋದ್ರ ಬದಲು ಈ ಯೋಗ ನಿದ್ರಾ ಮಾಡಿದಾಗ ಇದರ ಬೆನಿಫಿಟ್ ಅನ್ನು ನೀವು ತಿಳ್ಕೊತೀರ. Awakens the psychic body and feel the astral travel. ಆ ಸ್ಪಿರಿಚುವಲ್ ಆಧ್ಯಾತ್ಮ ದೇಹ ಅಂತ ಏನ್ ಕರಿತೀವಿ, ಆಧ್ಯಾತ್ಮ ಮನಸ್ಸು, ಅದನ್ನ ಮುಟ್ಟಿ ಎನ್ಲೈಟನ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನ ನಿಮಗೆ ಕೊಟ್ಟು, ಅರಿವನ್ನು ಕೊಟ್ಟು, ಮತ್ತೆ ಈ ದೇಹ ಸ್ಥೂಲ ಶರೀರ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್, ಆಸ್ಟ್ರಲ್ ಬಾಡಿ ಅಂತ ಏನ್ ಕರಿತೀವಿ ಅದು ನಿಮ್ ಕಣ್ಣಿಗೆ ಕಾಣುತ್ತೆ. ಆಸ್ಟ್ರಲ್ ಬಾಡಿ ಟ್ರಾವೆಲ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಿಮ್ಮ ಆತ್ಮವನ್ನ ಹೊರಗಡೆ ಕಳಿಸುವುದು. ಈ ಅನುಭವಗಳೆಲ್ಲ ಯೋಗ ನಿದ್ರಾ ತುಂಬಾ ಡೀಪ್ ಆಗಿ ಮಾಡಿದಾಗೆ ಆಗುತ್ತೆ. ಧ್ಯಾನದಲ್ಲಿ ಆಗುವ ಬೆನಿಫಿಟ್ಗಳೆಲ್ಲ ಯೋಗ ನಿದ್ರದಲ್ಲಿ 200% ನಿಮಗೆ ಸಿಗುತ್ತೆ. ಪ್ರಾಸೆಸ್ ಆಫ್ ಲರ್ನಿಂಗ್ ಬಿಕಮ್ಸ್ ಫಾಸ್ಟರ್. ಕೆಲವರು ಪುಸ್ತಕ ಇಟ್ಕೊಂಡು ಓದ್ತಾರೆ, 1 ಗಂಟೆ ಪುಸ್ತಕ ಓದಿರ್ತಾರೆ, ಪುಸ್ತಕ ಮುಚ್ಚಿಟ್ಬಿಟ್ಟು ಏನೇ ಓದಿ ಹೇಳೋದ್ರೆ ಬರೋದಿಲ್ಲ. ಓದೋದು ಅನ್ನೋದೇನು, ಪುಟಗಳು ತಿರುಗದಂಗೆ ಅದು ಸಬ್ ಕಾನ್ಶಿಯಸ್ ಬ್ರೈನ್ ನಲ್ಲಿ ರೆಕಾರ್ಡ್ ಆಗ್ಬೇಕು. ಪುಟಗಳು ತಿರುಗಿಸೋದಲ್ಲ, ಆ ಪುಟಗಳಲ್ಲಿ ಇರೋ ಅರ್ಥಗಳು ತಲೆಗೆ ರೆಕಾರ್ಡ್ ಆಗ್ಬೇಕು. ಸೊ ಯೋಗ ನಿದ್ರಾ ಮಾಡಿದಾಗ ನಿಮಗೆ ಆ ಲರ್ನಿಂಗ್ ಪ್ರಾಸೆಸ್ ಅಂತ ಏನು ಹೇಳ್ತೀವಿ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಅರ್ಥ ಮಾಡಿಕೊಂಡು ಅದನ್ನ ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಕೆ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ನೀವು ಕಂಪ್ಲೀಟ್ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ, ಬದಲಾವಣೆ ನಿಮಗೆ ಗೊತ್ತಿಲ್ಲದೇನೆ ಬದಲಾವಣೆ ಆಗುತ್ತೆ. ಧ್ಯಾನ ಮಾಡೋರಿಗೆ ಗೊತ್ತಿಲ್ಲದೇನೆ ತಮ್ಮಲ್ಲಿರೋ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಯಾವಾಗ ಕನ್ವರ್ಟ್ ಆಗ್ತಾರೆ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ನೀವು ಈ ಆಲ್ಫಾ ಸ್ಟೇಟ್ ಅಂತ ಏನ್ ಕರಿತೀವಿ, ಈ ಯೋಗ ನಿದ್ರಾದಲ್ಲಿ ಆಲ್ಫಾ ಸ್ಟೇಟಿಗೆ ಹೋದಾಗ ಏನಾದ್ರು ನೀವು ಸಂಕಲ್ಪ ಮಾಡ್ಕೊಂಡ್ರೆ ಆ ಸಂಕಲ್ಪ ನಿಮಗೆ ಸಿಗತ್ತೆ. ಏಮ್, ಹೌ ಟು ಟಾರ್ಗೆಟ್ ಯುವರ್ ಏಮ್, ಹೌ ಟು ರೀಚ್ ಯುವರ್ ಏಮ್, ಇದು ಸಿಗುತ್ತೆ. ನಿಮ್ಮ ಸೆನ್ಸ್ ಬ್ಯಾಲೆನ್ಸ್ ಆಗುತ್ತೆ. ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಸಿಂಕ್ರನೈಸೇಷನ್ ನಡೆಯುತ್ತೆ.